ದಿನದ ನನ್ನ ಬಯಕೆ ಬಲು ಸುಲಭವಾಗಿ ನೆರವೇರುತ್ತದೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ. ಅಂತೂ ಶಶಿರೇಖಾ ನನ್ನ ಮಾತಿಗೆ ಸೋತು ಶರಣಾದಳು. ಶಶಿ, ನಿನಗೆ ಮದುವೆ ಮಾಡುವ ತನಕ ನಿನ್ನೊಂದಿಗೆ ಮಜಾ ಮಾಡಲು ನನ್ನ ತನುವಿಗೆ ರಜೆ ನೀಡಲಾರೆನು. ನಿನ್ನನ್ನು ವಜಾ ಮಾಡಬೇಕಾದರೆ ಆ ಶೋಭಾಳನ್ನು ಈ ನನ್ನ ಮನೆಗೆ ಕರೆಸಲೇಬೇಕು. ಮನೆ ಬಿಟ್ಟು ಹೊರಗೆ ಬಾರದ ಆ ಮಲ್ಲಿಗೆಯನ್ನು ಈ ನನ್ನ ಮನೆಗೆ ಕರೆಸಬೇಕಾದರೆ ಶೇಖರ್ನ ಕೈಯಿಂದ ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿ ಹೆಸರಿಗೆ ಮಾತ್ರ ಯಜಮಾನನನ್ನಾಗಿ ಮಾಡಿ ಅವಳ ನಿಜವಾದ ಸೌಂದರ್ಯವನ್ನು ನಾ ಜಪ್ತಿ ಮಾಡಿಕೊಂಡು ನನ್ನ ಆತ್ಮ ತೃಪ್ತಿಯಲ್ಲಿ ಜಮ ಮಾಡಿಕೊಂಡು ನಾ ಜಾಣ್ಮೆಯಿಂದ ಜೋಕಾಲಿ ಆಡಬೇಕು. ಇದು ಬಹುಕಾಲ ತೂಗಬೇಕಾದರೆ ಶೇಖರ್ನನ್ನು ಬುದ್ಧಿಶೂನ್ಯನನ್ನಾಗಿ ಮಾಡಿ ನಾನು ಗೌರವದ ಗತ್ತಿಗೆ ಮೇಲೆ ಕುಳಿತುಕೊಳ್ಳಲೇಬೇಕು. ಒಂದು ನಮೂನೆ ವಿಚಾರ ಮಾಡೋದು ನೋಡಿದ್ರ ಅವನ ಜಡಪ್ಪಿ ಮಾತ್ರ ಚಲೋ ಅಂತ ನನಗೆ ಅನಿಸ್ತೈತ್ರಿ. ಅಲ್ಲ ನಾವು ಮದ್ವಿ ಅಂತ ಊರೂರು ತಿರುಗೋದು ಬಿಟ್ಟು ಬ್ಯಾರೆ ನನಗೆ ಯೋಚನೆ ಮಾಡಬೇಕ್ರಿ. ಆದ್ರೆ ಈ ಗಂಗಾಳಿ ಅಪ್ರಂತ ವಯ್ಯಾರ ಕಂಡ್ರ ನಾನು ಅನ್ಕೊಂಡಪ್ಪಿದೆ ಅವ ಇದು 100 ಕಾಲೂರು ಹೆಣ್ಣಲ್ಲ ಹೋಗಿಲ್ಲ, 100 ಕಾಲೂರು ಹೆಣ್ಣಲ್ಲ. ಆದ್ರೆ ಏನ್ ಮಾಡದ್ರಿ ಗೊತ್ತಿರೋದು ನಮ್ಗ ಆ ರೊಟ್ಟಿನೇ ಸತಿ ಮಾಡ್ಕೋಬೇಕಂತ 1,000 ರೂಪಾಯಿ ಸಾಲ ಮಾಡಿ ಸರ ತಂದೆಪ್ಪ. ಅವಳು ತಲೆ ಕೆಟ್ಟು ಹೋಗಿ ಆ ಸರದಂಗಡ ಗೊತ್ತಿಟ್ಟು ಗಡ್ಗಡ್ ಎಲ್ಲಿ ಬಂದ್ ನೋಡ್ರಿ ಸುಕುಮಾರ್ ಪರಿಸ್ಥಿತಿ ಅಂತೂ ಹೇಳ್ಬಾರ್ದ್ರಿ ಅಪ್ಪ ಹೇಳ್ಬಾರ್ದು. ಯಾರೇ ನೀವು ಪರಿಚಯ ಇಲ್ಲದ ಪರಸ್ತ್ರೀಯರನ್ನು ನಾವು ಕಣ್ಣು ಮುಚ್ಚಿ ನೋಡಲಾರೆ, ಬಾಯಿ ಬಿಚ್ಚಿ ಕೇಳಲಾರೆ. ನೀನ್ ಯಾರೆಂಬುದು ನಾನರಿ ಒಂಟಿ ನಾರಿ ಈ ಆದೇಶ ಯಾರ ನೋಡುತ್ತಿದ್ದೆ. ಸಾಕು ಮಾಡು ಸಾರಥಿ, ಈ ರಥೆಯನ್ನು ತಿರುಗಿ ಈ ನಿನ್ನ ಪ್ರೇಯಸಿಯನ್ನು ಏನಂದಿ? ಈ ಪರದೇಶಿಗೆ ಒಂದು ಪ್ರೇಯಸಿ ಉಂಟ? ಆಶ್ಚರ್ಯ, ದೊಡ್ಡ ಆಶ್ಚರ್ಯ. ಈ ನಿನ್ನ ಪ್ರೇಯಸಿಯನ್ನು ತುಂಬ ನೋಡಿದೇನೇನು ನನ್ನ ಪ್ರಿಯ? ಓ ನೀನ ಎನ್ನತಾರ ಇಷ್ಟೊತ್ತೆಲ್ಲಿ ಹೋಗಿದ್ಯೋ ನಿನ್ನ ಊರ? ನಾನು ಎಲ್ಲಿಗೆ ಹೋಗ್ಲಿ ನನ್ನ ಸರ್ದಾರ ಹುಡುಕಿನಂತ ಯಾಕೆ ಮಾಡ್ತಿದ್ವಿ ಬಾಯಿ ಹೊರತ ಜಮದಾರ? ನಿನ್ನ ನೋಡದ ದಾರಿ ಯಾವುದು ಇಲ್ಲೋ ನನ್ನ ಚೂಡಿದಾರ. ಎಷ್ಟೊತ್ತು ನಿನ್ನ ಹುಡುಕಾಡಕತ್ತಿದ್ನೋ ನನ್ನ ಪ್ಯಾರೇ. ಎಲ್ಲ ಹುಡುಗಿ ಅಂತೇಳಿ ಹಂಗ ಕಾಣ್ಕೊಂಡು ಹುಡುಕಾಡಕತ್ತ ಬಿಟ್ಟಿದ್ದೆ ಇಲ್ಲ, ಬಲ್ ಹುಡುಗಿ ಅಂತ ಬೊಗಳಕತ್ತಿದ್ದೆ. ಮಳೆ ಹುಡುಗಿ ಆಗಿದ್ರೆ ಹಿಂಗೆ ಮೇಲೆ ಬನ್ನಿ ಅವ್ರು ತುಂಬ ಒಂದು ರೌಂಡ್ ಆಗಿಬಿಡ್ತಿದ್ದೆ. ಏನ್ ಅದ ಮಾತಂತ ಮಾತಾಡ್ತೇನೆ ನೀನು, ಅದು ಹೋಗಿ ಬಿಡು. ಮತ್ತ ಮುಹೂರ್ತದ ವಿಷಯ ಏನಂತ ಸ್ವಲ್ಪ ಬೆಚ್ಚ ಹೇಳಲ್ಲ. ಈಗ ಬಂದಿ ನೋಡಿ ದಾರಿ ಹೋಗಿದ್ದೆ, ಶಾಣೆದಾದಂತ ಹೋಗೋದೇನು ಹೋಗಿದ್ದೆ. ಅಲ್ಲಿ ಮುಹೂರ್ತ ಇಟ್ಕೊಂಡು ಬಂದೀನಿ. ಅದು ಏನಂತ ಹೇಳಿ ಬರೋ ಜನ ಸೋಮವಾರ ಬೆಳಗ ಮುಂಜಾನೆ ಭಾರಿ ಚಲೋ ಐತೆ ಅಂತ ಹೇಳಿ ನೋಡಿ. ಅಲ್ಲ ನಕ್ಷತ್ರ ನೆಟ್ಟಿಗಿದ್ದಾಗ ಮತ್ತ ಅವನ ನಮ್ಮ ಸಂಸಾರ ಸುತ್ತಾಡ್ಲಿಕ್ಕೆ ಹೆಂಗ್ ಮಾಡೋದು? ಅಲ್ಲ ನಂದಂತೂ ನೆಟ್ಟಗೈತೆ ಅಂತ ಹೇಳ್ಯಾರ. ಆದ್ರ ತಾಸು ಹೆಚ್ಚು ಕಡಿಮೆ ಆದ್ರ ಮತ್ತೆ ಹೆಂಗಾಗೋದು ಏನು ಜಲ್ದಿ ಮುಗಿಸ್ಬಿಡಮ್ಮ ನಡಿ.
ಅಯ್ಯ ಮತ್ತೆ ನಿಮ್ಗೆ ಲೇಟ್ ಆಗ್ಲಿಕ್ಕಂದ್ರೆ ಮಾಡೋದು ಏನಂದ್ವಿ? ಏನಂತ ಕೇಳ್ತೀರ ಅದ ಮದುವೆದು ಮುಹೂರ್ತ ಅಂದೆ ಮತ್ತೆ ಬಿಗಿತೀನಿ ನಡೆಯಿಂದೆ ಹಂಗಾದ್ರೆ ಸೋಮವಾರ ದಿನ ತಡಿ ಅಂದೆ ತಡಿಯಕ್ಕೆ ಎಲ್ಲಿ ಬಿಡ್ತಾರೆ ಈ ಮಂದಿ ಎಂದೆ ಒಳಗೆ ಎಂದೆ ಮತ್ತೆ ಹುಡುಗ ಹೊಡಿ 9 ಅಂದೆ ದೇವಿ ಶಾರದಿ, ಎಷ್ಟೊಂದು ವಿಚಿತ್ರವಾಗಿದೆ ಈ ದಿನ. ಹಗಲಿರುಳು ಅಭ್ಯಾಸ ಮಾಡಿದ ನನಗೆ ಉತ್ತೇಜವನ್ನೀಯದೆ ಅನುತಿರುಳುವಾಗುವಂತೆ ಮಾಡಿದೆಯಾ? ಅಳಿಯದನ್ನು ದೊಡ್ಡ ಅಧಿಕಾರಿಯನ್ನು ಮಾಡಬೇಕೆಂದು ಎಪ್ಪೈ ಕೆಟ್ಟ ನನ್ನ ಮಾವನಿಗೆ ನಾನು ಹೇಗೆ ಮುಖ ತೋರಿಸಲಿ? ನನ್ನ ಯಶಸ್ವಾಗಿ ಮಾವ ಮತ್ತು ನನ್ನ ತಂಗಿ ಪ್ರಯತ್ನ ಯಂತ್ರದಲ್ಲಿ ಕುಳಿತು ಪ್ರಜಾಂತ ಸ್ಥಳಕ್ಕೆ ಪ್ರವೇಶಿಸಿರುವಾಗ ನಾನು ಫೇಲ್ ಆದಿ ಎಂಬ ವಿಷಯವನ್ನು ತಿಳಿಸಿ ಅಶಾಂತವನ್ನು ಆವೇಶವನ್ನು ಎಬ್ಬಿಸುವುದಕ್ಕಿಂತ ಈ ವಿಷಯ ಕ್ಷಮಿಸುವುದೇ ಲೇಸು. ಇದು ವಿಷಯ, ಇದು ವಿಷಯ. ಪರೀಕ್ಷೆಯಲ್ಲಿ ಫೇಲ್ ಆದರೆ ಏನಾಯ್ತು ಶೇಖರ್? ಪ್ರಯತ್ನದಲ್ಲಿ ಫೇಲ್ ಆಗಬೇಡ. ಫೇಲ್ ಆದವರೆಲ್ಲ ವಿಷ ಕುಡಿತಾ ಹೋದರೆ ವಿಷದ ಉತ್ಪಾದನೆ ಹೆಚ್ಚಾಗುತ್ತದೆ ವಿನಃ ಫೇಲ್ ಆಗುವವರ ಸಂಖ್ಯೆ ಕಡಿಮೆಯಾಗಲ್ಲ. ನೋಡು ಶೇಖರ್, ಫೇಲ್ ಆದವರು ಪಾಸ್ ಆಗಲು ಸಾಕಷ್ಟು ಸಾಧ್ಯತೆಗಳಿವೆ. ಸತ್ತವರನ್ನು ಯಾರಿಂದಲಾದರೂ ಬದುಕಿಸಲು ಸಾಧ್ಯವೇ ಶೇಖರ್? ಹೇಳು ಶೇಖರ್. ನಾನು ಉಪನ್ಯಾಸ ಬಿಟ್ಟು ನನ್ನನ್ನು ಬಲಿಸಲು ಯತ್ನಿಸಬೇಡ. ನಾನು ಬದುಕಿನಿಂದ ಯಾವ ಪ್ರಯೋಜನ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ದುಡುಕಬೇಡ ಶೇಖರ್. ಈ ಪ್ರಪಂಚದಲ್ಲಿ ಯಾರು ನಿಷ್ಠೋರ್ಜಕರಲ್ಲ. ಈ ಸಮಾಜ ಸುಧಾರಣೆಗಾಗಿ ನಾವು ಬದುಕಿ ಬಾಳಲೇಬೇಕು. ನಮ್ಮಂತ ಸಾಮಾನ್ಯ ಜನರಿಂದ ಈ ಸಮಾಜ ಸುಧಾರಿಸಲಾರದು. ಸಾವಿನ ಅಂಚೆಯಲ್ಲಿ ನಿಂತಾಗ ಎಲ್ಲವೂ ಅಸಾಧ್ಯವೆಂದು ತೋರುವುದು ಸಹಜ. ಇದೇ ನಮ್ಮ ಸಮಾಜವನ್ನು ಹಾಳು ಮಾಡುವ ಸಾಂಕ್ರಾಮಿಕ ರೋಗ. ಸುಧಾರಿಸಬೇಕಾದ ಯುವಕರೇ ಅಸಾಧ್ಯವೆಂದಾಗ ಸಾಯುವ ಮುದುಕರು ಸಾಧಕರಾಗಲಾರರು ಶೇಖರ್, ಸಾಧಕರಾಗಲಾರರು. ಈ ವರ್ಷ ನಾನು ಪಾಸ್ ಆಗಿದ್ದರೆ PSI ಪೂರ್ತಿಯಾಗುತ್ತಿತ್ತು. ಇಷ್ಟು ವರ್ಷ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಯಿತು. ಮತ್ತೇಕೆ ಈ ಆಳುಮುಖ ಹೊತ್ತು ಮನೆಗೆ ಹೋಗದೆ ಮನ ಒಪ್ಪದು? ಅದಕ್ಕಾಗಿ ಈ ತೀರ್ಮಾನಕ್ಕೆ ಬಂದಿದೆ. ದಯವಿಟ್ಟು ನಿನಗೆ ಅಡ್ಡಿಯಾಗಬೇಡ. ಈ ವರ್ಷ ಬೆಳೆಯಲಿಲ್ಲ ಎಂದು ಬಿತ್ತುವುದನ್ನು ಬಿಟ್ಟರೆ ಬದುಕುವುದೇ ಹೇಗೆ? ಬೆಳೆಯಲಿಲ್ಲ ಎಂದು ಚಿಂತಿಸುವುದಕ್ಕಿಂತ ಬೆಳೆಸುವುದನ್ನು ಯೋಚಿಸುವುದು ಯೋಗ್ಯ. ಇದನ್ನು ತಿಳಿದು ನಿನ್ನ ನಿರ್ಧಾರವನ್ನು ತುಲನೆ ಮಾಡಿಸೇಕ. ನಾನು ನನ್ನ ಮಾವನಿಗೆ ಏನಂತ ಮುಖ ತೋರಿಸಿದೆ? ನನ್ನ ಬಗ್ಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡ ನನ್ನ ವಾತ್ಸಲ್ಯದ ತಂಗಿ ಫಲಿತಾಂಶ ಕೇಳಿದಾಗ ಫೇಲ್ ಆದ ಎಂಬ ವಿಷಯವನ್ನು ತಿಳಿಸಿ ಅವಳ ಆಶಾ ಗೋಪುರಕ್ಕೆ ಶ್ರೀಮಂತನಿಟ್ಟು ನುಟ್ಟು ನೂರು ಮಾಡಲು ಹೇಳೋ ಹಾಲ. ನೀನೀಗ ಆತ್ಮಹತ್ಯೆ ಮಾಡಿಕೊಂಡರೆ ನಿನ್ನನ್ನು ಬೆಳೆಸಿದವರ ಬಾಳಿನಲ್ಲಿ ದುಃಖದ ಒಳಹರಿಸಂತಾಗುತ್ತದೆ. ಇದನ್ನ ನೋಡು ಶೇಖರ್, ಇದನ್ನ ಆಳವಾಗಿ ವಿಚಾರ ಮಾಡಿ ನಿನ್ನ ಮನದಿಂಚ ಬದಲಾಯಿಸು ಶೇಖರ್. ನಿಜ, ಈ ನನ್ನ ಆಳುಮುಖ ಅವರಿಗೆ ತೋರಿಸಲಾರೆ. ನನ್ನ ಜೀವನ ಗುರಿಯನ್ನು ಪ್ರಯತ್ನ ತಲುಪದೆ ಮಧ್ಯದಲ್ಲಿ ಅಪಜಯನಾದಾಗ ಈ ಜೀವನವೇ ಬೇಸರವಾಗಿದೆ. ಬಲವಂತವಾಗಿ ನನ್ನನ್ನು ಬದುಕಿಸಬೇಡ. ಈ ವಿಷಯವನ್ನು ಯಾರ ಮುಂದೆ ಹೇಳಬೇಡ. ನನ್ನನ್ನು ಕ್ಷಮಿಸು. ನನಗೆ ಕಾರ್ಯ ಅನಿವಾರ್ಯ. ನಿಲ್ಲಿಸಕ್ಕ
ನೋಡು ಶೇಖರ್, ದೇಹವನ್ನು ತ್ಯಜಿಸದೆ ದಕ್ಷತೆಯನ್ನು ಬಯಸುವರೇ ಸಮಾಜದ ಬಂಧುಗಳು. ಅದನ್ನು ರಕ್ಷಣೆ ಮಾಡುವರೇ ನಾಗರಿಕ ಲಕ್ಷಣ. ಅನಾಗರಿಕ ವರ್ತನೆ ಏಡಿಗಳ ಲಕ್ಷಣ. ಇದು ಸೋಮಾರಿಗಳ ಸುರಪಾನ. ನನ್ನ ಮಾತನ್ನು ಅಲಕ್ಷ್ಯ ಮಾಡದೆ ನಿನ್ನ ಪ್ರಯತ್ನದ ಕಡೆ ಲಕ್ಷ್ಯ ಕೊಡು ಶೇಖರ್. ನಿನ್ನ ತಂಗಿಯ ಕಣ್ಣಲ್ಲಿ ಕಣ್ಣೀರಿನ ಕಾಲಿ ಒರೆಸಬೇಡ ಶೇಖರ್. ನಿನ್ನ ಕೈ ಮುಗಿದು ಕೇಳುವೆ. ಸಮಾಜದ ಸುಧಾರಣೆಯಾಗಲಿದ್ದರೂ ನನ್ನ ತಂಗಿ ಆತ್ಮ ಶಾಂತಿಗಾದರೂ ನಾನು ಬದುಕಲೇಬೇಕು. ನನ್ನ ಅಜ್ಞಾನ ಪರಿಯನ್ನು ಅರಿದು ಜ್ಞಾನದ ಬೆಳಕನ್ನು ಚೆಲ್ಲಿ ಬದುಕಿನ ಬೆಲೆಯನ್ನು ತಿಳಿಸಿದ ಪುನರ್ಜನ್ಮ ನೀಡಿದ ಮಹಾತ್ಮರಿ ನಿನ್ನ ಉಪಕಾರ ಯಾವ ಕಾಲಕ್ಕೂ ಮರೆಯಲಾರೆ, ನೆನೆಯದೇ ಇರಲಾರೆ. ಶೇಖರ್, ಉಪಯೋಗವಿಲ್ಲದ ವಿಷ ಸೇವಿಸಿ ಉಪಯುಕ್ತವಾದ ಪ್ರಯತ್ನವನ್ನು ಕೊಲೆ ಮಾಡಬೇಡ ಎಂದು ಹೇಳಿದೆ. ಇದನ್ನರಿತು ನಿನ್ನ ನಿರ್ಧಾರ ಬದಲಿಸಿದ್ದಕ್ಕಾಗಿ ಧನನಾದೆ ಶೇಖರ್, ಧನನಾದೆ. ನಡೆಯನ್ನು ಮನೆಗೆ ಹೋಗೋಣ. ಪ್ರತಿಯೊಬ್ಬ ಮಾನವರಲ್ಲೂ ಇಂಥ ಗುಣಗಳನ್ನು ಬೇರಿದ್ದರೆ ಕೊಲೆ, ಸುಲಿಗೆ, ಮೋಸ ಇವೆಲ್ಲ ನಾಶವಾಗಿ ಸಮಾಜ ರಾಮರಾಜ್ಯ ಆಗೋದು. ಹೋಗೋಣ. ಒಬ್ಬರೇ ಕುಳಿತುಕೊಂಡು ಆಳವಾಗಿ ವಿಚಾರ ಮಾಡ್ತಾ ಇದ್ದೀರಾ? ಉಪಯುಕ್ತವಾದ ಆಲೋಚನೆಯಲ್ಲಿ ಮಗ್ನನಾಗಿದ್ದೆ. ಆದರೆ ಈ ಮೇನಕೆಯ ದರ್ಶನದ ಭಂಗವಾಯಿತು ಮನದ ವಿಚಾರ. ಸಾಕು ಮಾಡಿ ನಿಮ್ಮ ಹುಡುಗಾಟಿಗೆ ಮಾತಾಡಿ. ಅಣ್ಣನ ಪತ್ರ ಬಂದು ಒಂದು ವಾರವಾಯ್ತು. ಅದೇನಾಯ್ತು ಅಂತ ಸ್ವಲ್ಪ ವಿಚಾರ ಮಾಡಿದ್ರ? ಶಿಶಿ, ರಿಸಲ್ಟ್ ಏನಾದರೂ ಮುಂದೂಡಿರಬಹುದು. ಅದಕ್ಕಾಕೆ ಚಿಂತೆ ಮಾಡುವೆ? ಬಾ ಶಶಿ, ಪ್ರೇಮದ ರಾಶಿ. ಇಲ್ಲಿ ಯಾರಾದ್ರೂ ಬಂದ್ರೆ, ಯಾರಾದ್ರೂ ನಮ್ಮನ್ನು ನೋಡಿದ್ರೆ? ಶಶಿ, ಹಣ ಆಭರಣ ಕದಿಯುವವರು ಕದ ಕಿಟಕಿಗಳನ್ನು ಮುರಿದು ಮುನ್ನುಗ್ಗುತ್ತಾರೆ. ಪ್ರೇಮ ಕಾಮವನ್ನು ಕದಿಯುವವರು ಕದ ಕಿಟಕಿಗಳನ್ನು ಮುಚ್ಚಿ ಮುತ್ತಿಕ್ಕುತ್ತಾರೆ. ನಾನೀಗಾಗಲೇ ಅದೆಲ್ಲವನ್ನು ಭದ್ರಪಡಿಸಿ ಸಿದ್ಧನಾಗಿದ್ದೇನೆ. ನಿರ್ಭಯವಾಗಿ ಲೀಲಾ ವಿನೋದ ಮಾಡಲು ಒಲಿದು ಬಾ ಶಶಿ, ಒಲಿದು ಬಾ. ಶಶಿ, ನಿನ್ನ ಮಧುರ ಕಂಠದಿಂದ ಹೊರಬಿದ್ದ ರಾಗ ಅಲೆ ಅಲೆಯಾಗಿ ಬಂದು ನಾಚಿಸಿತು ಮಧುಮಾಸ ಕೋಗಿಲೆ, ಅಣುಕಿಸಿತು ನಾಟ್ಯ ಮಯೂರನು. ಇನ್ನೇನವ ಬರೀ ರಾಗ ಆಲಾಪನೆಗಳಲ್ಲಿ ಮುಂದುವರಿಸ್ತಿರೋ ಅಥವಾ ಮುಂದೆ ನನ್ನ ಜೀವನದ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ತಿರೋ? ಶಶಿ, ನಿನ್ನ ವೈವಾಹಿಕ ಜೀವನಕ್ಕಾಗಿ ಒಂದು ಒಳ್ಳೆಯ ವರ್ಣನ್ನೇ ಹುಡುಕಿದ್ದೇನೆ. ನಿಜ, ಯಾರದ ಅವರ? ಶಶಿ, ದಿನಾಲು ನಾನು ನಿನ್ನ ಪ್ರತಿಮೆ ನೋಡಬೇಕೆಂದು ಪಕ್ಕದಲ್ಲಿಯೇ ನಿವೃತ್ತ ಶಿಕ್ಷಕನ ಮಗನಾದ ಡಾಕ್ಟರ್ ವಿಜಯ್ ಕುಮಾರ್ ನಿನ್ನ ಭಾಗ್ಯದ ಭಾಸ್ಕರ್ನೆಂದು ತಿಳಿದುಕೋ. ಅವರು ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಬೇಕಲ್ವೇ? ಶಶಿ, ಬ್ರಹ್ಮ ತೀಡಿದ ಸೌಂದರ್ಯದ ನೋಟ, ಅಚ್ಚುಕಟ್ಟಾದ ಮೈಮಾಟ, ಶಾಂತತೆಯ ಚಿತ್ತಬದಿಯುವ ಈ ನಿನ್ನ ಮುಖ ಮುದ್ರೆ, ಮೋಡಕ್ಕೆ ಮಿಂಚನ್ನು ಬಿತ್ತರಿಸುವ ವಿಶಾಲ ನೇತ್ರ, ಎಲ್ಲವೂ ಸಂಸಾರ ತ್ಯಾಗ ಮಾಡಿದ ಸಾಧು ಸತ್ಪುರುಷರ ಮನಸ್ಸೆಳೆಯುವಾಗ ಆ ವಿಜಯ
ವಿಷಯ ಒಪ್ಪುವುದರಲ್ಲೇನು ಮಹಾ? ಈ ಸಮಾಜದ ಹೆಣ್ಣು ಸ್ತ್ರೀಯರೆಲ್ಲ ನನ್ನಷ್ಟು ಸುಂದರವಾಗಿಲ್ಲ ಅಂತ ಕಾಣಿಸುತ್ತದೆ ಈ ನಿಮ್ಮ ವರ್ಣನೆ ಮಾತು. ಶಶಿ, ಮಲ್ಲಿಗೆ ಹೂಗಿಂತಲೂ ಗುಲಾಬಿಯು ಅಂದವಾಗಿ ಕಂಡರು ಮನಸ್ಸೆಳೆಯುವ ಸುವಾಸನೆ ಇರುವುದು ಮಲ್ಲಿಗೆಯಲ್ಲಿ ಇರುವುದ ಗುಲಾಬಿಯಲ್ಲ. ಹೋಗ್ಲಿ, ವಿಜಯನ ಬಗ್ಗೆ ನಿನ್ನ ಅಭಿಪ್ರಾಯ? ನಿಮ್ಮ ಒಪ್ಪಿಗೆ ನನ್ನ ಒಪ್ಪಿಗೆ ಮಾವ. ಈ ನನ್ನ ತಾವರೆಗೆಂದು ತೊಂದರೆ ಬಾರದ ತಾಣವ ನೀಡಿ ಗತಿಸಿ ಹೋದ ಮರುಗಳಿಗೆಯನ್ನು ಮರು ಸುಳಿಯದಂತೆ ಆ ಮನೆಗೆ ನಿನ್ನನ್ನು ಒಡತಿಯನ್ನಾಗಿ ಮಾಡಿ ಯಾರಿಗೂ ಸಂಶಯ ಬಾರದಂತೆ ಮುಂದುವರಿಸೋಣ ನಮ್ಮ ಈ ಕಾರ್ಯವನ್ನ. ಬೇಡ ಮಾವ, ಮದುವೆ ಆದ ನಂತರ ಈ ಕಾರ್ಯವನ್ನು ಮುಗಿಸಿಬಿಡೋಣ. ಬೇಡ ಮಾವ, ದಯವಿಟ್ಟು ಹಾಗೆಲ್ಲ ಮಾತ್ರ ಮಾತನಾಡಬೇಕು. ಮದುವೆ ಆದ ಮೇಲೆ ಗುಪ್ತ ರಾಣಿಯಾಗಿ ನಿಮ್ಗೆ ಸುಖ ನುಡಿತೀನಿ ಬಂತು. ದಯವಿಟ್ಟು ಈ ವಿಷಯವನ್ನು ನನ್ನ ಗಂಡನವರಿಗೆ ತೆಗೆದುಕೊಂಡು ಹೋಗ್ಬೇಡಿ. ಯಾಕಂದ್ರೆ ದಯವಿಟ್ಟು ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡನ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ. ಓ ಶೇಖರ್, ಬಾ ಶೇಖರ್ ಬಾ. ನಿನ್ನ ಬಗ್ಗೆ ಕೆಟ್ಟ ಕಲ್ಪನೆ ಮಾಡಿಕೊಂಡು ಕಣ್ಣೀರಿಡುತ್ತಿದ್ದಾಳೆ ನಿನ್ನ ಪ್ರೀತಿಯ ತಂಗಿ. ರೇಖಾ, ಯಾಕಮ್ಮ? ನನಗೇನಾಗಿದೆ? ನಾನು ಚೆನ್ನಾಗಿದ್ದೇನೆ. ಏನು ಕಲ್ಪನೆ ಮಾಡಿಕೊಂಡಿಯೇನಮ್ಮ? ನೀನು ಪರೀಕ್ಷೆ ಬರ್ದಿದ್ಯಲ್ಲ, ನೀನು ಪ್ರಥಮ ದರ್ಜೆ ಬರುವುದು ನಿಜ ಅಲ್ವೇನ? ಶಶಿ, ಶೇಖರ್ನ ರಿಸಲ್ಟ್ ಬಗ್ಗೆ ನಿನಗೆ ಅನುಮಾನವೇ? ಅವನು ಈ ರುದ್ರಗೌಡನ ಅಳಿಯ ಅಂದಾಗ ಫಲಿತಾಂಶ ಪ್ರಥಮ ದರ್ಜೆಯಲ್ಲೇ ಆಗಿರುತ್ತದೆ. ಹೌದೇನೋ ಶೇಖರ್? ಮಾಮ, ನನ್ನ ಮೇಲೆ ತಾವಿಟ್ಟ ನಂಬಿಕೆ ನನ್ನಿಂದು ಮೂಕನಾಗಿದೆ. ನನ್ನ ಮನದಲ್ಲಿ ಅಡಕವಾದ ಫಲಿತಾಂಶ ವಿಷಯ ಬಾಯಿ ಬಿಡದಂತಾಗಿದೆ ಮಾಮ. ಇದೇನನ್ನ ಸಂತೋಷದಿಂದ ಹೇಳಬೇಕಾದ ಈ ಮಾತನ್ನು ಈ ರೀತಿ ಹೇಳ್ತಾ ಇದ್ದಿಲ್ಲ. ಸಂತೋಷದಿಂದ ಪಡ್ಬೇಕಾದ ಈ ನಿನ್ನ ತೊಟ್ಟಿಗಳು ಯಾಕೋ ತಡವರಿಸ್ತಾ ಇದೆಯಲ್ಲ, ಯಾಕನ? ಏನಾಯ್ತನ? ತಂಗಿ, ನನ್ನೊಡಲು ತುಂಬಿದ ನಿಮ್ಮೆಲ್ಲವನ್ನು ಜೀವನಿಸಿಕೊಳ್ಳಲಾಗದೆ ಏನೇನೋ ಮಾತನಾಡಿದೆ. ಫಲಿತಾಂಶ ಇನ್ನು ಹೊರಬಂದಿಲ್ಲ ತಂಗಿ. ಇಲ್ಲಣ್ಣ, ನೀನೇನು ಸುಳ್ಳು ಹೇಳ್ತಾ ಇದೀಯಾ. ನನ್ನಿಂದ ಯಾವುದೋ ಸತ್ಯವನ್ನು ಮುಚ್ಚಿಡ್ತಿದ್ಯಾ. ನೀನ್ ಯಾವುದೋ ಸಂಕಟಕ್ಕೆ ಸಿಲುಕಿದ್ಯಾ ಅಂತ ಗೊತ್ತಾಗ್ತದೆ. ಅದ್ಯಾವ್ದು ಮಾತಂತ ನಿಜ ಹೇಳಣ್ಣ. ಶಶಿ ಈಗ ತಾನೇ ಬಂದಿದ್ದಾನೆ. ವಿಶ್ರಾಂತಿ ತೆಗೆದುಕೊಂಡು ಊಟ ಮಾಡಿ ಆಮೇಲೆ ವಿಚಾರ ಮಾಡಿದ್ದಾನೆ. ಶಶಿ, ಹೋಗಿ ಸ್ಪೆಷಲ್ ಅಡಿಗೆ ಮಾಡು. ಆಗ್ಲಿ ಮಾವ. ಶೇಖರ್, ನಿಜ ಹೇಳು, ರಿಸಲ್ಟ್ ಏನಾಗಿದೆ? ನಿನ್ನ ಈ ವೇದನೆಗೆ ಫಲಿತಾಂಶವೇ ತಾನೇ ಕಾರಣ. ಹೌದು ಮಾಮ, ನಾನು ಫೇಲ್ ಆಗಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಾಮ, ನನ್ನನ್ನು ಕ್ಷಮಿಸಿ. ಶೇಖರ್, ಬೆಂದು ಬಾಡಿದ ನಿನ್ನ ಮುಖ ಕಂಡಾಗಲೇ ನಾನು ಅಂದುಕೊಂಡೆ ಅಳಸಿದ ಮುಖದಲ್ಲಿ ಅನುತ್ತೀರ್ಣದ ಛಾಯೆ ಎದ್ದು ಕಾಣುತ್ತಿದೆ ಎಂದು. ನೊಂದುಕೊಳ್ಳಬೇಡ ಶೇಖರ್, ಇದೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ನಡೆಯಲೇಬೇಕಾದ ಘಟನೆಗಳು. ಮಾಮ, ನಿಮ್ಮ ಆಸೆ ನೀರಾಕೆಂದು ನಿರಾಶೆಯಾಗಬೇಡಿ. ಈ ವರ್ಷ ನಾನು ಖಂಡಿತವಾಗಲು ಪಾಸನಾಗುತ್ತೇನೆ. ನಿಮ್ಮ ಆಕಾಂಕ್ಷೆಯನ್ನು ಈಡೇರಿಸಬೇಕೆಂದು ಸಾವಿನಿಂದ ತಪ್ಪಿಸಿಕೊಂಡಿದ್ದೇನೆ. ಶೇಖರ್, ಹೌದು ಮಾಮ, ವಿಷ ಕುಡಿದು ಸಾಯಲು ಪ್ರಯತ್ನಿಸಿದ ನನ್ನನ್ನು ತಿಳಿದು ಪದವಿಯ ಪಥದಲ್ಲಿ ಪಾದಾರ್ಪಣೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಪರಮೇಶ್ವರ. ಶೇಖರ್, ನಿರ್ಗತಿಕರು ಕೈ ಹಾಕಬೇಕಾದ ಈ ಕಾರ್ಯಕ್ಕೆ ಈ ಅಗರ್ಭ ಶ್ರೀಮಂತನ ಅದೇನಾದ ನೀನು ಕೈ ಹಾಕಬೇಕೆ? ನೀವು ಕಷ್ಟವನ್ನೇ ಪಡಬಾರದೆಂದು ಬೆಟ್ಟದಷ್ಟು ಆಸ್ತಿ ಮಾಡಿಕೊಳ್ಳಿ. ಶೇಖರ್, ನಿನ್ನ ಆ ಯೋಜನೆ ಫೇಲ್ ಆದರೆ ಏನಾಗುತ್ತೆ? ನಮ್ಮ ಸಾಕಷ್ಟು ಜಮೀನಿದೆಯಲ್ಲ, ಇದರ ಬಗ್ಗೆ ನಿನಗೇನಾದರೂ ಅನುಮಾನ? ಮಾಮ, ಇನ್ನೊಂದು ಸಾಲ ನೀವು ಈ ಮಾತನ್ನು ಹೇಳಬೇಡಿ. ನಿಮ್ಮ ಪ್ರೀತಿ ವಾತ್ಸಲ್ಯ ನನ್ನ ಸಾವಿನಡೆಗೆ ಬಿಡಲಿಲ್ಲ. ಸಮಯಕ್ಕೆ ಸರಿಯಾಗಿ ಆನಂದ ಬಂದು ಆ ಬಂಧನದಿಂದ ಬಿಡುಗಡೆ ಮಾಡಿದ್ದಾನೆ. ಯಾರು? ಆ ಶಿವರಾಜಪ್ಪನ ಸಾಕು ಮಗ ಆನಂದನೇನು? ಹೌದು ಮಾಮ, ಆ ಮಾತ್ಮನೇ ಈ ಆತ್ಮಕ್ಕೆ ಪುನರ್ಜನ್ಮ ತುಂಬಿದ್ದಾನೆ.
ಸಂತೋಷ. ಈಗ ಅದೇ ಮನೆಯ ನಂದಾದೀಪ ಬೆಳಗಲು ನಿನ್ನ ತಂಗಿಯನ್ನು ಕಳಿಸಬೇಕೆಂದು ಆಶಿಸುತ್ತೇನೆ. ಅಂದರೆ ನಿವೃತ್ತ ಶಿಕ್ಷಕ ಶಿವರಾಜಪ್ಪನ ಮಗನಿಗೆ ನಿನ್ನ ತಂಗಿಯನ್ನು ಕೊಟ್ಟು ವಿವಾಹ ಮಾಡಬೇಕೆಂದುಕೊಂಡಿದ್ದೇನೆ. ಸದ್ಯ ನಿನ್ನ ಒಪ್ಪಿಗೆಗಾಗಿ ಕಾದಿದ್ದೆ ಶೇಖರ್. ಮಾಮ, ದಯ ಧರ್ಮದಿಂದ ತುಂಬಿ ತುಳುಕುತ್ತಿರುವ ಆ ಮನೆಯಲ್ಲಿ ನನ್ನ ತಂಗಿ ಬಾಳು ಬೆಳಗುವುದನ್ನಾಗ ಇದಕ್ಕಿಂತ ಬಿಗಲಾದ ಬೇರೆ ಭಾಗ್ಯ ಏನಿದೆ ಮಾಮ. ಇಂಥ ಸಂಬಂಧ ಕೂಡಿ ಬಂದಿದ್ದು ನನ್ನ ತಂಗಿಯ ಅದೃಷ್ಟ ಮಾಮ, ನನ್ನ ತಂಗಿಯ ಅದೃಷ್ಟ. ಶೇಖರ್, ಹಾಗೆ ಶಿವರಾಜಪ್ಪನ ಮಗಳಾದ ಶೋಭಾಳನ್ನು ನೀನು ಮದುವೆಯಾಗುತ್ತಾನೆ. ಮಾಮ, ನಾನು ಪದವಿ ಪೂರ್ತಿ ಮಾಡುವ ತನಕ ಅಲ್ಲಿವರೆಗೂ ನೀವು ನನ್ನ ಮದುವೆ ಬಗ್ಗೆ ವಿಚಾರ ಮಾಡಬೇಡಿ. ನೋಡು ಶೇಖರ್, ಪದವಿಗೂ ಮದುವೆಗೂ ಯಾವ ಸಂಬಂಧವೂ ಇಲ್ಲ. ಪದವಿ ಬರೀ ಸರ್ಟಿಫಿಕೇಟ್, ಮದುವೆ ನಿನ್ನ ಸುಖದ ಬದುಕಿಗಾಗಿ. ಶೇಖರ್, ನನಗೆ ಈ ಸಂಬಂಧ ಸರಿ ಎನಿಸಿರುವುದರಿಂದ ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ. ಆಯ್ತು ಮಾಮ, ತಮ್ಮಿಷ್ಟಕ್ಕೆ ಧಕ್ಕೆಯಾಗುವಂತೆ ನಾನು ಎಂದಿಗೂ ವರ್ತಿಸಲಾರೆ. ಸಂತೋಷ. ಅತಿ ಶೀಘ್ರದಲ್ಲಿ ಮದುವೆ ಮುಗಿಸಿ ನನ್ನ ಕರ್ತವ್ಯ ಪೂರ್ಣಗೊಳಿಸುತ್ತೇನೆ. ನಡೆ ಶೇಖರ್, ಹೋಗೋಣ, ನಡೆ. ಮಾಮ, ಮದುವೆ ಸಮಯ ಸ್ವಲ್ಪ ಮದುವೆ ನಿಧಾನವಾಗಿ ಮಾಡಿದರೆ ಅಲ್ಲಿವರೆಗೂ ನಾ ಪದವಿಯಲ್ಲಿ ಪಾಸನಾಗಿದೆ. ಮಾಮ, ಹಿಂದ ನನ್ನ ಮನಕ್ಕಾದ ಆಘಾತವನ್ನು ತೇರ್ಗಡೆ ಆಗಲೇಬೇಕು. ಇಲ್ಲವಾದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗದು ಮಾಮ. ಶೇಖರ್, ಮನಕ್ಕಾದ ಆಘಾತ ಮರೆಯಲು ಪ್ರತ್ಯೇಕ ಮತ್ತೊಂದಿದೆ. ಅದನ್ನು ಸೇವಿಸಿದರೆ ಸಾಕು, ಮತ್ತೇರಿಸಿ ಎಲ್ಲವನ್ನು ಮರೆಸಿ ಬಿಡುತ್ತದೆ. ಭವಿಷ್ಯ ನಿನಗದರ ಪರಿಚಯವಿರಬೇಕಲ್ವೇ? ಗೊತ್ತಿಲ್ಲ ಮಾಮ, ಯಾವುದು ಹೇಳಿ? ಸಂತೋಷ. ಇಂದು ಸಾಯಂಕಾಲವೇ ನಿನಗದರ ಪರಿಚಯ ಮಾಡಿಸುತ್ತೇನೆ. ಶೇಖರ್, ಅದರ ಸ್ನೇಹ ಮಾಡಿದರೆ ಸಾಕು, ಮತ್ತೇರಿಸಿ ಎಲ್ಲವನ್ನು ಮರೆಸಿ ಬಿಡುತ್ತದೆ. ನಡೆ ಶೇಖರ್, ವಿಶ್ರಾಂತಿ ತೆಗೆದುಕೊಳ್ಳೋಣ. ನಿನ್ನ ತಂಗಿಯನ್ನು ಕಳಿಸಬೇಕೆಂದು ಆಶಿಸುತ್ತೇನೆ. ಅಂದರೆ ನಿವೃತ್ತ ಶಿಕ್ಷಕ ಶಿವರಾಜಪ್ಪನ ಮಗನಿಗೆ ನಿನ್ನ ತಂಗಿಯನ್ನು ಕೊಟ್ಟು ವಿವಾಹ ಮಾಡಬೇಕೆಂದುಕೊಂಡಿದ್ದೇನೆ. ಸದ್ಯ ನಿನ್ನ ಒಪ್ಪಿಗೆಗಾಗಿ ಕಾದಿದ್ದೆ ಶೇಖರ್. ಮಾಮ, ದಯ ಧರ್ಮದಿಂದ ತುಂಬಿ ತುಳುಕುತ್ತಿರುವ ಆ ಮನೆಯಲ್ಲಿ ನನ್ನ ತಂಗಿ ಬಾಳು ಬೆಳಗುವುದನ್ನಾಗ ಇದಕ್ಕಿಂತ ಬಿಗಲಾದ ಬೇರೆ ಭಾಗ್ಯ ಏನಿದೆ ಮಾಮ. ಇಂಥ ಸಂಬಂಧ ಕೂಡಿ ಬಂದಿದ್ದು ನನ್ನ ತಂಗಿಯ ಅದೃಷ್ಟ ಮಾಮ, ನನ್ನ ತಂಗಿಯ ಅದೃಷ್ಟ. ಶೇಖರ್, ಹಾಗೆ ಶಿವರಾಜಪ್ಪನ ಮಗಳಾದ ಶೋಭಾಳನ್ನು ನೀನು ಮದುವೆಯಾಗುತ್ತಾನೆ. ಮಾಮ, ನಾನು ಪದವಿ ಪೂರ್ತಿ ಮಾಡುವ ತನಕ ಅಲ್ಲಿವರೆಗೂ ನೀವು ನನ್ನ ಮದುವೆ ಬಗ್ಗೆ ವಿಚಾರ ಮಾಡಬೇಡಿ. ನೋಡು ಶೇಖರ್, ಪದವಿಗೂ ಮದುವೆಗೂ ಯಾವ ಸಂಬಂಧವೂ ಇಲ್ಲ. ಪದವಿ ಬರೀ ಸರ್ಟಿಫಿಕೇಟ್, ಮದುವೆ ನಿನ್ನ ಸುಖದ ಬದುಕಿಗಾಗಿ. ಶೇಖರ್, ನನಗೆ ಈ ಸಂಬಂಧ ಸರಿ ಎನಿಸಿರುವುದರಿಂದ ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ. ಆಯ್ತು ಮಾಮ, ತಮ್ಮಿಷ್ಟಕ್ಕೆ ಧಕ್ಕೆಯಾಗುವಂತೆ ನಾನು ಎಂದಿಗೂ ವರ್ತಿಸಲಾರೆ. ಸಂತೋಷ. ಅತಿ ಶೀಘ್ರದಲ್ಲಿ ಮದುವೆ ಮುಗಿಸಿ ನನ್ನ ಕರ್ತವ್ಯ ಪೂರ್ಣಗೊಳಿಸುತ್ತೇನೆ. ನಡೆ ಶೇಖರ್, ಹೋಗೋಣ, ನಡೆ. ಮಾಮ, ಮದುವೆ ಸಮಯ ಸ್ವಲ್ಪ ಮದುವೆ ನಿಧಾನವಾಗಿ ಮಾಡಿದರೆ ಅಲ್ಲಿವರೆಗೂ ನಾ ಪದವಿಯಲ್ಲಿ ಪಾಸನಾಗಿದೆ. ಮಾಮ, ಹಿಂದ ನನ್ನ ಮನಕ್ಕಾದ ಆಘಾತವನ್ನು ತೇರ್ಗಡೆ ಆಗಲೇಬೇಕು. ಇಲ್ಲವಾದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗದು ಮಾಮ. ಶೇಖರ್, ಮನಕ್ಕಾದ ಆಘಾತ ಮರೆಯಲು ಪ್ರತ್ಯೇಕ ಮತ್ತೊಂದಿದೆ. ಅದನ್ನು ಸೇವಿಸಿದರೆ ಸಾಕು, ಮತ್ತೇರಿಸಿ ಎಲ್ಲವನ್ನು ಮರೆಸಿ ಬಿಡುತ್ತದೆ. ಭವಿಷ್ಯ ನಿನಗದರ ಪರಿಚಯವಿರಬೇಕಲ್ವೇ? ಗೊತ್ತಿಲ್ಲ ಮಾಮ, ಯಾವುದು ಹೇಳಿ? ಸಂತೋಷ. ಇಂದು ಸಾಯಂಕಾಲವೇ ನಿನಗದರ ಪರಿಚಯ ಮಾಡಿಸುತ್ತೇನೆ. ಶೇಖರ್, ಅದರ ಸ್ನೇಹ ಮಾಡಿದರೆ ಸಾಕು, ಮತ್ತೇರಿಸಿ ಎಲ್ಲವನ್ನು ಮರೆಸಿ ಬಿಡುತ್ತದೆ. ನಡೆ ಶೇಖರ್, ವಿಶ್ರಾಂತಿ ತೆಗೆದುಕೊಳ್ಳೋಣ.
ಹತ್ರ ಕೈ ಹಾಕಕ್ ಹೋಗ್ಬೇಡ್ರಿ. ಹುಡುಕಾಡಿ ಸಾಕ್ ಆಗ್ಬಿಡ. ಆದ್ರೆ ನಾ ಬಿಡೋದ್ರಿ ಮಗ. ನಾ ಹೆಂಗ್ ಕೇಳ್ತಂದ್ರೆ ಒಂದು ಕಂಪೌಂಡರ್ ನೌಕರಿ ಬಡ್ಕೊಂಡ್ರಿ ನಾನು. ಹಂಗನ ಮಾಡಿ ಕಂಪೌಂಡರ್ ನೌಕರಿ ಬಡ್ಕೊಂಡೆ. ಆಡಾನ ಇನ್ನೊಂದು 3 ತಿಂಗಳಾಗಿದ್ರ ಏಜು ಬಾರ ಎಜುಕೇಶನ್ ಬರ್ಬಿಡ್ತೈತ್ರಿ. ಅಲ್ಲ ಆ ದೇವ್ರು ಹೆಂಗ ಬಿಡ್ತಾನೆ ನಮ್ಗೆ ಕೈ ಬಿಡ್ತಾನೆ ಅಂದೇನು. ಹಂಗನ ಮಾಡಿ ಒಂದು ಕಂಪೌಂಡರ್ ನೌಕರಿ ಕೊಡ್ಸಿದ್ದಪ್ಪ. ಹಂಗಾರ ಮಾಡಿ ಹೌದಪ್ಪ ದೇವ್ರೆ. ಆದ್ರ ಈ ಸಿಕ್ಕ ವಿಷಯ ಅಪರಂಜಿಗೆ ಹೇಳಿದ್ರ ಹಂಗ ಖುಷಿಯಾಗಿ ಹಿರಿಯರಿ ಗಿಬಿಡ್ದಾಳ ಅಂತ ನಾನು ಇರಲ್ಲ. ಇನ್ನು ಮ್ಯಾಕಾಕಿ ನಾಟಕ ಆಡೋದು ಬಿಡಿಸಿ ಚಂದಾಗಿ ಸಂಸಾರ ಮಾಡ್ಬೇಕಂತ ಮಾಡಿ. ಕುಚ್ಚಿಕ್ಕು 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 ನೀನು ಇವತ್ತು ಭಾಳ ಇಗ್ನಿಗದಿಯಲ್ಲ ನಿನಗತ್ತೆ ಅದನ್ನ ಓದಿಸಿ ಸಿದ್ಧಾಯ್ತಾದ್ ನೋಡಿ ತುಂಬ ಬರೀ ಇದ ಸುದ್ದಿ ಇವತ್ತು. ಎಲೆ ಜಡ ನೀನು ಒಂದ್ಸಲ ಈ ಓಸಿ ಸುದ್ದಿ ನನ್ನ ಮುಂದೆ ಏನಾನ ಎತ್ತಿದ್ರ ಭಾಳ ತಿಪ್ಪಲಾತದ ನೋಡಿ. ಇವ ಪಕ್ಕ ಒಬ್ಬರಿಗೆ ಔಟಾಗ್ಯಾನ. ಯಾಕಲೆ ಒಬ್ಬರಿಗೆ ಔಟಾದೇನಾ? ನಾವು ವೈಕಂಡಪ್ಪ 36 ಅಂತ. ಅದು ಬಿಟ್ಟು ನೀನು ಅದನ್ನ ಆಡಿದ್ನ ಶ್ಯಾಮ ಹೇಳಿದ್ನಂತ ಆಡಿದ್ರ ಅದ ಹೆಂಗ್ ಪಾಸ್ ಆಗ್ತದಲ್ಲೇ? ಅವಳಕಿ ನಾಡಕಿ ಈಗ ಹೇಳಿದ್ದಿ ಇನ್ನೊಂದ್ಸಲ ಆ ಸುದ್ದಿ ಬಿಟ್ಟು ಬಂದು ಏನಾನ ಮಾತಾಡಲ್ಲ ನೀನು. ನಾ ಹೇಳೋದು ಬೇಡಲಿ, ನೀ ಹೇಳೋದು ಬೇಡ. ನಿನ್ನೆ ನಾನು ಹೇಳ್ದಂಗ ಮಸ್ತ್ 36 ನಂಬರ್ಗೆ 50 ರೂಪಾಯಿ ಆಡಿದ್ರ 3,500 ಬಕ್ಕದ ಇಟ್ಕೊಂಡು 5 ರೂಪಾಯಿ ಖರ್ಚು ಮಾಡಿ ತೋರ್ನಾಳು ಬಸ್ ಸ್ಟ್ಯಾಂಡ್ ತಿರುಗಾಡ್ಕಂತ ಅಲ್ಲಿ ಕಿಸಾಡ್ಕೊಂಡ್ಬಿಡ್ತಿದ್ದಿ. ನಾನು ಮಾಡ್ಕೊಂಡಿ ಬರೀ ಯಾವಾಗ ಕೇಳ ಅದಲ್ಲ ಬ್ಯಾರೆ ಸುದ್ದಿ ಇಲ್ಲ ಬರೀ ಓಸಿ ಸುದ್ದಿ ಅಲ್ಲೇ ನಾನು ಕೂಡ ಮಾತಾಡ್ಬೇಕು ಅನ್ಸಿದ್ರೆ ನೀನು ಅದ್ರ ಬಿಟ್ಟು ಬ್ಯಾರೆ ಏನಿದ್ರಂತ ಬಂದು ಮಾತಾಡಲ್ಲ. ಆಟದಂತ ಮಾತಾಡಕ್ ಹೋಗ್ಬೋದು. ಯಾಕಲೆ ಓಸಿ ಸುದ್ದಿ ಬಿಟ್ಟು ಬೇರೆ ಸುದ್ದಿ ಮಾತಾಡಕ ನಾನು ದೇಶ ಏನಲ್ಲ. ಹೌದಾ ಬಡನ ಇವನ್ನೇನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಸ್ಥಾನದಾಗ ಏನೋ ಕುಂದಿಸಿದ್ರ ಇವನ್ ಪೇಪರ್ನಾಗ ಕೊಡ್ತಿದ್ದಲ್ಲ ಬೋಜ್ ನಂಬರ್ ಟಿವಿನಲ್ಲಿ ಅನೌನ್ಸ್ ಮಾಡ್ಬಿಡ್ತದ. ನೀವು ಏನು ದರಿದ್ರ ಬರ್ತಲ್ಲಿ ಓಣಿ ತಿರ್ಗಕ್ ನಿಂತಿದ್ದಲ್ಲಿ ಏನು ಹುಡ್ಕತಿ ದರಿದ್ರನ ನಿನ್ನೆ 2 ಗಲ ಕಿಸ್ಕಾವು ಅಂತ ಒದ್ದು ತೋಡ್ಸಿನಿ ಅಂದಾಗ ನಾನು ನಿನ್ನೆ ರಾತ್ರಿ 15,000 ರೂಪಾಯಿ ಜಾಯಿಂಟ್ ಆಗ್ತವ. ಅದ್ರಾಗ 10,000 ಮದ್ವಿ ಸಂಬಂಧ ಬಳಗನೂರು ಬ್ಯಾಂಕ್ ಫಿಕ್ಸ್ ಮಾಡಕೊಂತೀನಿ. ನೀನು ಬಾರಿ ದೋಸ್ತ ನಮ್ಗೆ ನೀನು ನಾನು ಅದೇ ದೋಸ್ತ ಅಂದ್ರ ಈಗ ಅಂದಲ್ಲ ಬಳಗನೂರು ಬ್ಯಾಂಕಿಗೆ ಫಿಕ್ಸ್ ಮಾಡಕ್ ಹೋಗ್ಬೇಡ. ಅವ್ 15,000 ನನ್ನ ಬಗಲ ಕೊಡು. ನಾ ಮೆಲ್ಲಕ್ ಲಗ್ನ ಮಾಡ್ಕೊಂಡು ನಿನಗ ಕಂತಿನ ಮೇಲೆ ಕಟ್ಕೊಂಡು ಹೋಗ್ಬಿಡು. ನಾವು ಯಾಕೆ ಬಂದ್ಬಿಡು ಲೇ, ಇದು ಕಂತಿನ ಮೇಲೆ ಕೊಡಕ ಕುಮಾರಣ್ಣ ಮನ್ನ ಮಾಡ ಗೌರ್ಮೆಂಟ್ ಸಬ್ಸಿಡಿ ಸಾಲ ಅಂತ ಹೇಳಿದೆ. ಅರೇ ಕತ್ತಿನ ದುಡ್ಡು ಅಂತ ಕಂತಿನ ಮೇಲೆ ಕೇಳಿದ್ನಪ್ಪ. ನೀನೇನ ಬಸ್ಸಲ್ಲಿ ದುಡ್ಡು ಜೋಳ ಬಾಳ ಬೆಳೆಸಿ ಅಲ್ಲಿ ಗೋಡನಿಗೆ ರೊಕ್ಕ ಆಗಿದ್ರ ಬಡ್ಡಿ ಗಂಟು ಒಂದೇ ಬೇರೆ ಕಟ್ಟಿಬಿಡ್ತೀನಿ ನಾನು. ಲೇ ಈ ಕತ್ರಿ ದುಡ್ಡಿ ನಾವ್ ಎಷ್ಟು ಕಷ್ಟಪಡಿ ನಿನ್ಗೇನ್ ಗೊತ್ತದಲ್ಲಿ? ನಾನು ಶೇಖರ ಕೇಳ ನಮ್ ಬಾಳ ಗೊತ್ತದ ಗೊತ್ತಾ. ಇಂಥ ಜಾಗದಾಗ ಓಸಿ ಕನಸ ಬಿಡ್ತಾವಂದ್ರ ಅಂತ ಜಾಗದಾಗ ಮನೆ ಮೇಲೆ ಗುತ್ತಾಗಿ ಬಂದಿವಿ. ಒಂದ್ಸಲ ಏನಾದ್ ಗೊತ್ತಂದ ದೋಸ್ತ ಹಿಂಗ ಹೊಂಟಿದ್ದೆ ಪಾಪ ಬಂದ ಜಡ ಈ ಜಾಗ ಮಕ್ಕ ಓಸಿ ನಂಬರ್ ಪಕ್ಕ ಪಾಸ್ ಆತ ಕಳ್ಕೊಂಡ. ನಾನು ಹೋದ್ನಪ್ಪ ಮನೆ ಬಿಟ್ಟು ಮಾರಬಿಟ್ಟು ಹೋಗಿ ಮಕ್ಕಳನ್ನೇ ದೋಸ್ತ ನಂಬರ್ ಪಾಸ್ ಆತ. ಇನ್ನೇನು ಕಂಡು ಬಿಡ್ಬೇಕಂತೀನಿ. ಕನಿಷ್ಠನಾಗ ಒಂದ್ ಯಾರ ಬಂದು ಲೊಚ್ಚ ಲೊಚ್ಚ ಅಂತ ಅನ್ಕೊಂಡಿನಿ. ನಮಗೆ ಈಗ ಗೊತ್ತಾಯ್ತಪ್ಪ ನಾಯಿ ಮನುಷ್ಯರು ಅಂತಲ್ಲ ನಾಯಿ ಅಂತ ವರ್ಷ ಅಂತ ಒಂದಾರಿ ಸುಮ್ಕಿಲ್ಲ ಅಂತ ಬಂದೆ. ಅದು ಬಂದ್ಮೇಲೆ ರೂಟಗಾರ ನಂಬರ್ ಹೇಳ್ತಾರ ಅಂದ್ರ ಅವ್ರಿಂದ ಒಟ್ಟಿ ಕೂಳಿಲ್ಲ ಅಂತ ತಿರುಗಿ ತಾತನವ್ರ ನಂಬರ್ ಹೇಳ್ತಾರ ಸಾಕು ಕಿಲೋಮೀಟರ್ ಬರಿಗಾಲ ಹಿಡ್ಕೊಂತ ಹೋಗಿವಿ. ಚಾ ನೋಡೋದ್ರಿಂದ ಚಾ ಪ್ಯಾಸಿವಿ ಮಾಡಕ್ ನಿನ್ಗೇನ್ ಗೊತ್ತದಲ್ಲಿ. ಮತ್ತೆ ನೀನ್ ಇಲ್ಲಿ ಇಷ್ಟೆಲ್ಲ ಕಷ್ಟಪಟ್ರ ಅವ್ನ್ ದುಡ್ಡ ಸಿಕ್ಕಿಲ್ಲ ಅನ್ಮಕ
ಅದ್ನಾಗ ಸಾಯಕತ್ತಿದ್ದಪ್ಪ ಬಿಟ್ಟು ಬಿಡು. ದತ್ತ ಅಕ್ಕಿ ಕಾಳ ಮದುವೆ ಫಿಕ್ಸ್ ಮಾಡಿ ಹಾಕತನ ಮಾತ್ರ ಈ ವಶಿ. ಆಮೇಲೆ ನನ್ನಕ್ಕಿ ಬರ್ತಾ ಆಕಿ ಕೂಡ ಸರ್ಸ ಅಡ್ಕಂತ ಮರ್ತು ಬಿಡ್ತೀನಿ ವಶಿನ. ನಡೆದಲ್ತಮ್ಮ ಅದ ನೀನು ಅಷ್ಟು ಸಲೀಸಾಗಿ ಮರ್ತು ಬಿಡ್ತಂದ್ರೆ ನಡೆದಲ್ಲಪ್ಪ. ನೀನು ಏನು ಸಲೀಸಾಗಿ ಓದಿಸಿ ಮರ್ತು ಹೆಂಗನ ಮಾಡ್ತಂದ್ರೆ ನಾವು ಸರಸ ಆಡ್ತಂದ್ರೆ ಕೇಳೋದಲ್ಲದ. ಮೆಲ್ಲಕ್ಕೆ ಮಕ್ಕಂಟಾಗ ನಿದ್ದೆ ಗಂಟೆ ಗೆದ್ದು ಮೆಲ್ಲ ಫೋಟೋ ಹಿಡ್ಕೊಂಡು ಓಪನ್ ಕೇಳಕ್ ಹೋಗಂಗೆ ಮಾಡ್ತದಲ್ಲ. ಏನು ಓಪನ್ ಕೇಳಕ್ ಹೋಗಂಗೆ ಮಾಡ್ತದಲ್ಲ. ಅಲ್ಲಲೇ ನೀನು ಒಟ್ಟ ಓಸಿ ಆಡೋಣ ಅಂತಿದ್ದಿ. ಇದ್ರ ಮೈ ಮರ ನಿನಗೆ ಹೆಂಗ್ ಗೊತ್ತಾಗ್ತ ಅಂತೀನಿ. ಯಾವ್ದಾರ ಕಾದಂಬರಿ ಅದು ಏನ ತನ್ನಪ್ಪ ನಮ್ಮ ಬುಡಕ್ ದಾರಿ ಮೊದ್ಲು ಆಡಿದ್ವಲ್ಲ ಅದು ಯಾರಿಗೆ ಗೊತ್ತಂಗೆ ಮಾಡಿದ್ವಿ ಅವ್ನ ಮೇಲೆ ತಿಳ್ದು. ಅದಲ್ಲಿ ನಾವು ಹಿಂದಕ್ಕೆ ಓಸಾಗ ನಂಬರ್ 1 ನಾವು. ಆದ್ರೆ ಏನ್ ಮಾಡ್ತೆ ನಮ್ಮಪ್ಪಗೆ ಆರಾಮಿದ್ದಿಲ್ಲಪ್ಪ, ಹಾಸ್ಪಿಟ್ಲಾಗ ಹಾಕಿದ್ದೆ. ಮೆಲ್ಲಕ್ಕೆ ಬಗ್ಗಡೆ ರಕ್ಕಿದ್ವು. ಔಷಧಿ ತಾಂಬರಮ್ಮ ಅಂತ ಒಂದ್ ನಿಮ್ ಕಾಕ ಬಂದ ಬಿರ್ಪಾಣ ಮೆಲ್ಲಕ ಇಲ್ಲಿ ಬಾ ಅಂದ. ಏನಪ್ಪ ಮಾವ ಅಂದೆ ನಾನು. ಇದು ಒಂದು ಗೆಸ್ ನಂಬರ್ ಐತೆ ಗುತ್ತದ ನೋಡಂದ. ಹಿಂಗಾತೆ ನಮ್ಮ ಮಾವ ಹೇಳೋಣ ಯಾಕೆ ಗುದ್ದು ಬಾರದು ಅಂತ ನಾನು ಗುದ್ದಿ ಬಿಟ್ನಪ್ಪ. ಛೇ ಅದು ಏನೋ ಕೂರ್ತಾರ ಇರ್ಬೇಕಲ್ಲ. ಓಪನಿಗೆ ಔಟಾಗಿ ಹೋಗ್ಬಿಡ್ತಿ. ಏನ್ ಮಾಡಂದೆ ಅಲ್ಲಿ ದವಾಖಾನಿಗೆ ಹೋಗಿ ನೋಡಿದ್ನ ನಾವಪ್ಪ ಗುಳಿಗಿಲ್ಲ. ಏನ್ ಮಾಡ ಒಂದಪ್ಪ ಇಲ್ಲಿ ಕೆಂಪೇನ ಐತ ಅಂತ ಕೊಂತ ಹೋಗಿ ರೊಕ್ಕ ಕೇಳಿದೆ. ಹರಿಮಲ ಇಂತ ಹೋಗಿ ಯಾರ್ಯಾರನ್ನ ಕೇಳಿದ್ದೆ ಪೂರ. ಅವ್ರು ಏನೋ ಈ ಓಸಾಡ್ಯರಿಗೆ ಸಾಲ ಕೊಡೋದು ಸ್ವತ್ತಣಕ್ಕೆ ರೇಷ್ಮೆ ಸಾಲ ಹಾಕೋದು ಎರಡು ಒಂದೇ ಅಂತ ಅಗಸಿ ಕಟ್ಟಿ ಕುಂತ್ಕೊಂಡು ನೋಗಚ್ಬಿಟ್ರು ಮಾರ. ಇದು ದೇಶಲ್ಲ ಫೋನ್ ನಾವು ಅದನ್ನ ತಿಳ್ಕೊಂಡು ಒಂದು ನಮೂನೆ ನಾವು ಪಾವನ ಆಗಿಬಿಟ್ಟಿವಿ. ನೀನೇನ ಆಗಂಗಿದ್ರ ಹಾಗೆ ದೋಸ್ತ ನಾನಾರ ಏನ್ ಮಾಡ್ಲಪ್ಪ. ಆ ಬ್ರಹ್ಮ ನಾನು ಹಣೆ ಬರ್ದಾಗ ಹುಟ್ಟುತ್ತಲೇ ಶೀಲು ಬುದ್ಧಿ ಕಳ್ಸ್ಯಾನ. ನೀನು ಬಾಳೆವಾಗ ವರ್ಷ ಅಂತ ಆಗಿದ್ದಾಗಲಿ ನಿನ್ ಸಲುಗನ ಇನ್ನೊಂದು 20,000 ತಗೊಂಡ್ ಬಿಟ್ಬಿಡ್ತೀನಿ. ನೋಡತಮ್ಮ ನನ್ನ ಮಾತು ಕೇಳಿ ನೀನು ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿದ್ರ ಇವು ರೊಕ್ಕ ಹಂಗ ಫಿಕ್ಸ್ ಆತವ. ನೋಡಿ ವಿಚಾರ ಮಾಡು, ಇಲ್ಲದ್ರ ಪೋಯ್ ಆತವ. ಹೇಳಿ ಕೇಳಿ ನಾವ್ ಯಾವ ಟೀಮ್ ಫ್ಯಾನ್ ರೀ? RCB ಫ್ಯಾನ್ ಅದೀವಿ. ತಡ್ಕರಿ 6-3 ಆಗ್ಲಿ 3-6 ಅವನು 2 ಸೇರಿ 63 ಆಗ್ಲಿ ನಾವ್ ಹೇಳೋದು ಒಂದ ಈ ತನಕ ಅಂತ RCBನ ಬಿಟ್ಕೊಟ್ಟಿಲ್ಲ 15 ವರ್ಷ ಹೋದಾಗ. ಈ ಓಷನ್ ಸಲ್ಲಿಸ್ಬಿಡಕತ್ತದಲ್ಲಿ ಒಂದ್ಸಲ ಇನ್ನೊಂದು ವಾರ ಆಡಿ ಬಿಟ್ಬಿಡ್ತೀನಿ. ನೋಡ್ತಮ್ಮ ನೀನು ಇದನ್ನೆಲ್ಲ ತಿಳ್ಕೊಂಡು ಬಿಟ್ಟೆ ಅಂದ್ರ ಆ ದೇವ್ರದೇ ಭಗವಂತ ಅವನನ್ನು ಒಳ್ಳೇದು ಮಾಡ್ತಾನ. ಇಲ್ಲಿ ಕುಂತೇನೆಲ್ಲರೂ ಓದಿಸ್ಬಿಟ್ಟನಪ್ಪ ನಿನ್ನ ದೋಸ್ತನ ಮಾಡ್ತಾರ. ಏನಪ್ಪ ನೋಡು ನಾನು ನಿನ್ನ ವಿಷಯ ಹೇಳ್ಬೇಕಂತ ಮಾಡಿ ಸಂತೋಷಕ್ಕೆ ಬಾವು. ಅದೇನು ಭಾಳ ಸಂತೋಷ ಸುದ್ದಿದ್ರೆ ಹೇಳ್ಬಿಡು. ಮಸ್ಕಿ ರಾಮಣ್ಣ ನಾಳೆ ಕರಿ ಬೀರಿ ಅಂತ ಚಲೋ ಮಾಡಿರ್ತಾನ. ಹೋಗಿ ಜನ ಬರಮ್ಮ. ಓಸಾಡೋರಿಗೆ ಏನು ಚಿಂತೆ? ಯಾವಾಗ ಓಪನ್ ಅನ್ನ ಬರ್ಲಿ ಕ್ಲೋಸ್ ಅನ್ನ ಬರ್ಲಿ ರೊಕ್ಕ ಬಂದ್ವಾರ ಗಡಿಗೆ ರಾಮಣ್ಣಗೆ ಹೋಗ್ಯ ಇಲ್ಲಿ ಸಿರಿ ಡಾಬಕ್ಕೆ ಹೋಗ್ಯ ಇದೆಯಲ್ಲ ಅಲ್ಲಲ್ಲಿ ಡಾಬಕ್ಕೆ ಹೋಗಂಬಂದು ಬುಗಳ್ತಿದ್ದಿ. ಬಗ್ಲಾಗ ಲಕ್ಷ್ಮ ಬೇಕಲ್ಲಲ್ಲಿ ಅಡ್ಕಸಿವಿ. ಲಕ್ಷ್ಮ ಇಲ್ಲಾರ ಸಲಗೆ ಇಲ್ಲಿ ಸಿದ್ದರಾಮಯ್ಯ ಅಂಗಡಿಯಾಗ ಸಿದ್ದಯ್ಯನ ಅಂಗಡಿಯಾಗ ಒಂದು ಸಣ್ಣದು ಮೈಸೂರು ಪಾಕ್ ಬಾಯಾಗಿಟ್ಟು ಹೇಳ್ಬೇಕಂತ ಮಾಡಿದ್ವಿ. ನಾವು ಮೈಸೂರು ಪಾಕಿಗೆಲ್ಲ ಜಗ್ಗ ಮಕ್ಕಳಲ್ಲ. ನಮ್ದೇನಿದ್ರೆ ಬ್ರಾಂಡಿ ವಿಸ್ಕಿ ರಮ್ಮ. ಅದಕ್ಕೆ ಯಾಕೆ ಚಿಂತೆ ಮಾಡ್ತ ಮುದ್ರಿಡಕೋಬೇಡ. ಅದೇನಿದು ಒದ್ರೆ ಹೇಳ ನಾನು ಅದಿನಲ್ಲ ಸಾಲ ಕೊಡಕ್ಕ. ದಿವಸ ಗಣೇಶ್ ಬಿಡಿಸಿ ಹತ್ತಲ್ಲ ಅದೇ ಜಾಗ ಕುಂತ್ಕೊಂಡು ಮೆಲ್ಲಗೆ ಮಾತಾಡಂಬ ಹೋಗ ಮಿಲ್ಲಾಕ್ ಮಿಲ್ಲ. ಅದು ಬೀಡಿ ಚಟಲಿ ಇದು ಪಾರ್ಟಿ. ಹೋಗಂಬ ಪಾರ್ಟಿ ಮಾಡಮ್ಮ. ಸ್ವರ್ಗ ಸುಂದರಿಯರನ್ನು ಬಿಟ್ಟು ಸನ್ಯಾಸಿಯ ಸತಿ ಅಹಲ್ಯರ ಸನ್ನಿಧ ಬಯಸಿ ಇಂದ್ರ ತಲುಪಿದನು ಅವಳ ಮನ ಮಂದಿರ. ಬಯಸಿದ ಹೆಣ್ಣನ್ನು
ವಶ ಮಾಡಿಕೊಳ್ಳುವಾಗ ಬೇಸರವಾದ ಹೆಣ್ಣನ್ನು ಗಮನಿಸುವುದು ಅರಸಿಕರ ಲಕ್ಷಣ. ಉನ್ನತ ವ್ಯಾಸಂಗ ಹೊಂದಿದ ಶೇಖರನನ್ನು ಬುದ್ಧಿಶೂನ್ಯನನ್ನಾಗಿ ಮಾಡುವುದು ಬಹು ಕಷ್ಟವೆಂದು ತಿಳಿದಿದ್ದೇನೆ. ಮದ್ಯಪಾನದ ಮುಂದೆ ವಿದ್ಯಾರಥ ಸುದೆ ಕಂಡ ಕೂಸು ತುಟಿ ಕಚ್ಚುವಂತೆ ರುಚಿ ನೋಡದೆ ಬಿಡಲಾರದು. ಯಾರು ಯಾರನ್ನು ಅವನತಿಗೆಳೆಯಲು ಆಶಿಸಲಾರರು. ಆಸೆ ಹುಟ್ಟಿಸುವ ಯಾವುದೇ ಶಕ್ತಿ ಮಧ್ಯ ಪ್ರವೇಶಿಸಿದಾಗ ಸಿದ್ಧರಾಗುವುದು